ಸುತ್ತಿ ಬಂದನಾದರೂ ನಿನ್ನಂತಹ ಕಡು ಪರಾಕ್ರಮಿಯು ನಾನೆಲ್ಲಿಯೂ ಕಾಣಲಿಲ್ಲ. ಅಹೋ ಜಲಂಧರ, ಸುರನರರಲ್ಲಿ ನಿನ್ನ ಸರಿಸಮರುದಾರಿಗರು. ಧರಣಿಯೊಳಗೆ ಅತಿ ಸಮರ್ಥನು ನೀನೇ ಎಂದು ಪೆಸರುಗೊಂಡು ಸಾರುತ್ತಲಿಹುದು. ಎಲ್ಲ ದೈತ್ಯ ಶಿರೋಮಣಿ, ನೀನು ಬಲು ಗಂಡುಗಲಿಯ ಪರಾಕ್ರಮಿಯೇ ಸರಿ. ಆದರೆ ಮದಾಂಧರಾದ ಆ ದೇವತೆಗಳು ಚಂಡ ಪ್ರಚಂಡ ನೀಲಿದ್ದು ನಿಮ್ಮ ತಂದೆಗೆ ಎಂತ ಮೋಸ ಕೃತ್ಯವೈದಿಗ. ಛೇ, ದಾನವ ಭೂಷಣ, ನೀನು ಮಹಾಪರಾಕ್ರಮಿ ಎಂದು ಬಾಯಿ ತುಂಬ ಮಾತನಾಡಿ ಬಡಗುತ್ತಿರುವೆ. ಹಾಗಲಿ ಒಳ್ಳೆಯದು. ನಿನಗೆ ಕೇಡು ಬಗೆದವರನ್ನು ಶಿಕ್ಷಿಸಲಾರದೆ ಬೇಡಿಯಂತೆ ಕೈ ಕಟ್ಟಿ ಕುಳಿತಿರುವೆಯಲ್ಲ. ಛೇ, ನಾನೆಂದಿಗೂ ಒಪ್ಪಲಿಲ್ಲ. ಕಂಡಿಯ ರಾಜೇಂದ್ರ ಅಲ್ಲ ಸತ್ಕುಳಸಾನ. ಓಹೋ ನಾರದರೇ, ಭಯಂಕರ ಭದ್ರಮೂರ್ತಿಯಾದ ಈ ಜಲಂಧರನ ಅರ್ಭಟಕ್ಕೆ ಭೂಗರ್ಭವು ಇಬ್ಬಾಗವಾಗಿ ಸತ್ದೇವತೆಗಳಾಗಿ ನಿಂತರು. ನಮ್ಮ ತಂದೆಗೆ ಮೋಸ ಮಾಡಿದ ಇಂದ್ರಾದಿಗಳೆಂಬ ಹಂದಿಗಳ ತಂದು ಸುಂದರಾಂಗಿನಿಯರಾದ ದೇವಾಂಗಿನಿ ಎಂತಂದು ನನ್ನ ಸಿಂಧುಪತಿಯಾದ ನಮ್ಮ ತಂದೆ ಸಮುದ್ರ ರಾಜನಿಗೆ ಕೊಂದು ತಂದವನಾರು ಚಂದದಿಂದ ಬೇಳ ಮುನಿಪ ಸಾಗರ ಮತನದ ಸಮಯದಲ್ಲಿ ನಿನ್ನಲ್ಲಿ ಅಂತಹ ಪೌರುಷವಿದ್ದರೆ ದೇವತೆಗಳೊಡನೆ ಯುದ್ಧವ ಮಾಡಿ ಅವರಲ್ಲಿದ್ದ ಆಸ್ತಿಯನ್ನು ಸ್ವಾಧೀನ ಮಾಡಿ, ಇಲ್ಲವೇ ಮಿಕ್ಕ ಯೋಚನೆ ಬಿಟ್ಟು ಕೈ ಕಟ್ಟಿಕೊಂಡು ಅರಮನೆಯಲ್ಲಿ ಕುಳಿತು ನಿನ್ನ ಮೇಲೆ ಕರುಣೆಯಿಂದ ಇದ್ದ ವಿಚಾರವು ತಿಳಿಸಿದೆ. ಎನ್ನ ಮನದ ಅಭಿಪ್ರಾಯವೂ ಹೇಳಿದೆ. ಇದಕ್ಕೆ ಆಲೋಚನೆ ಸೂಚಿಸು ರಾಜೇಂದ್ರ. ಮುರುಗೇಂದ್ರ ತಪ್ಪುವ ವೀರಕುಲ ಚಂದ್ರ. ಆಹೋ ಬ್ರಹ್ಮನಂದನ, ಮಾಡಿದರೆ ಆ ದೇವತೆಗಳು ಎಷ್ಟೊಂದು ಸಹಜವಾಗಿ ಮಾಡಿದರು ರಾಜ. ನಮ್ಮ ತಂದೆಯಾದ ಸಮುದ್ರನನ್ನು ರಾಜನನ್ನು ಮತಿಸಿದರೆ ಅಯ್ಯೋ ಇಂಥ ವ್ಯಕ್ತಿಗೆ ಗುರಿ ಮಾಡಿದ್ದಾರೆ. ಸಾರಥೆ, ಆ ದುಷ್ಟ ದೇವತೆಗಳನ್ನು ನಿಟ್ಟಾಗಿಸುತ್ತ ಈ ಸ್ವಗ್ಗಿದ ದೇವತೆಗಳನ್ನು ನಿಟ್ಟಂತೆ ತೊಚ್ಚಿ ಮಾಡಿ ನಿನ್ನ ಐಶ್ವರ್ಯವು ವಿಜಯವಾಗಿ ಪುನಃ ನಿನ್ನ ಕೈವಶವಾಗಲೆಂದು, ನಿನ್ನ ಕೋರಿಕೆಯು ಸಿದ್ಧಿಸಲೆಂದು ಆಶೀರ್ವಾದವು ಮಾಡುವುದು. ನಮಗಿಂದ ಒತ್ತು ಗಮನವಾಗುವುದು. ನಾವಿಂದು ಹೋಗಿ ಬರುತ್ತೇವೆ. ರಾಕ್ಷಸಕ್ರಣಿ ಭೀಮಣಿ. ಶರದಿಯ ತನಯನೇ ಮುಂದೆಯ
ರಮಣನೇ ಹೇಗೆ ನಾ ಹೇಳಲಿ ಸುರರ ವರ್ತನೆ. ಗೆಲುವೆ ಕೇಳೋ ತೀರದಾನವ ಎರೆಯಲಿ ನಿನ್ನ ವೀರನಾಮವ ಎಳುವೆ ವಿಚಾರವ ತಿಳಿದುಕೋ ಈ ಕ್ಷಣವ. ಅಂತ ವೀರ ನೀನು ಅಂತ ಶೂರ ನೀನು ಆದರೆ ಸುರರನ್ನು ಹೊಡೆದು ಕೈ ಸೇರೆ ಆಗ ಜಗಕ್ಕೆ ನೀವರೇ. ಅಂತ ಧೀರ ನೀನು ಆದರೆ ಸುರರನ್ನು ಹೊಡೆದು ಕೈ ಸೇರೆ ಆಗ ಜಗಕ್ಕೆ ನೀ ದೊರೆ. ಎನ್ನ ಮಾತು ಕೇಳು ನೀನೀಗ ಜಲಧರ ಗೋಪನೇ ನಿನಗ್ಯಾರು ಸರಿ ಸಮವೇ ಅಂಬುದಿಯಾದ ನಯನೇ. ಎಳುವೆ ಕೇಳೋ ತೀರದಾನವ ಎಳೆಯಲಿ ನಿನ್ನ ವೀರನಾಮವ ಎಳುವೆ ವಿಚಾರವ ತಿಳಿದುಕೋ ಈ ಕ್ಷಣವ. ನಾರಾಯಣ ನಾರಾಯಣ. ಅಹೋ ದಾನವೇಂದ್ರ, ನಾನು ಈ ದಿನ ಈ ಭೂಲೋಕಕ್ಕೆ ಬರಲು ಕಾರಣವೇನೆಂದರೆ ಆ ಪರಶಿವನಾದ ದೊಡ್ಡ ಬಸವೇಶ್ವರನಲ್ಲಿ ನಾನು ಒಂದು ವರವನ್ನು ಕೇಳಿದ್ದೇನೆ. ನಮ್ಮ ಈ ಕುರುಗೋಡಿನಲ್ಲಿ ಉತ್ಸವವು ನಡೆಯಲೆಂದು ಪ್ರಾರ್ಥಿಸಿದನು. ಅದಕ್ಕೆ ಆ ದೊಡ್ಡ ಬಸವೇಶ್ವರ ಆಶೀರ್ವಾದವನ್ನು ಮಾಡಿ ಈ ದಿನ ಕುರುಗೋಡಿನಲ್ಲಿ ಉತ್ಸವವನ್ನು ಮಾಡುತ್ತೇವೆ. ಆದ ಕಾರಣ ಆ ಬಸವೇಶ್ವರನು ನನ್ನನ್ನು ಭೂಲೋಕಕ್ಕೆ ಕಳಿಸಿ ಯಾವ ರೀತಿ ನಡೆಯುತ್ತಿರುವುದೆಂದು ತಿಳಿದುಕೊಂಡು ಬಾ ಎಂದು ವಿಚಾರವನ್ನು ತಿಳಿಸಿದನು. ಆದ ಕಾರಣ ನಾನು ಇಲ್ಲಿಗೆ ಬಂದೆನು. ಸಾರಥಿ ದೇವ, ನಾನಿಂದು ಆ ಕೈಲಾಸಕ್ಕೆ ಹೋಗಿ ಆ ಶಿವನಿಗೆ ತಿಳಿಸುತ್ತೇನೆ. ಈ ದಿನ ಕುರುಗೋಡಿನಲ್ಲಿ ಉತ್ಸವ ಬಹಳ ಅದ್ದೂರಿಯಾಗಿ ನಡೆದಿದೆ ಎಂದು ವಿಚಾರವನ್ನು ತಿಳಿಸುತ್ತೇನೆ. ನಾನಿಂದು ಹೋಗಿ ಬರುತ್ತೇನೆ ಸಾರಥಿ, ಹೋಗಿ ಬರುತ್ತೇನೆ ಸಾರಥಿ. ನಮ್ಮ ಯಜ್ಞಾಂಗಣಕ್ಕೆ ಹೋಗಿ